ಹಾಯ್ ಸರ್, ಇದು ಬಂದ್ಬಿಟ್ಟು ರೂಮ್ ಫ್ರೆಶ್ನರ್. ನಾವು ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಡೈರೆಕ್ಟ್ ಆಗಿ ಕಸ್ಟಮರ್ ಕೊಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿರುತ್ತೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ತಗೊಳ್ಳಿ ಸರ್. ಇವೆಲ್ಲ ಏನು ಕೇಳಿ ಏಯ್, ಒಂದೇ ಒಂದ್ ತಗೊಂಡ್ಬಿಡು. ಇಲ್ಲ ಅಂದ್ರೆ ನೀನ್ ಕೈ ಹಿಡ್ದೆ ಕೂತ್ಕೊಟ್ಟೆ ಅಂತ ಬಂದ್ ನಿನ್ ಹೆಂಡತಿ ಹತ್ರ ಹೇಳ್ತೀನಿ. ನನಗೆ 90s ಕಿಟ್ ಕಣಮ್ಮ. ನಾನು ಇನ್ನೂ ನನಗೆ ಮದ್ವೆನೇ ಆಗಿಲ್ಲ. ಇವಾಗ ಏನ್ ಹೇಳ್ದೋ ಹಂಗೆ ನಮ್ಮ ಅಮ್ಮನ ಹತ್ರ ಬಂದು ಹೇಳ್ಬಿಡು. ಹಂಗಾದ್ರೂ ನನಗೆ ಮದ್ವೆ. ಹಲೋ ಬೈ, ನಿನ್ನೆ ಹುಡುಗಿ ಕಡೆಯವ್ರು ನೋಡಾಕ್ ಬಂದಿದ್ರು, ಏನಾಯ್ತು? ಹೋಲಿ ಬಿಡು ಬೈ, ನಿನಗೆ ಏನ್ ಹೇಳಿನ? ಏನಾಯ್ತು ಬೈ? ಹುಡುಗಿ ಏನ್ರಿ ಅಂದ್ಲ ನಿನಗ? ಹುಡುಗಿ ಅಂದ್ಲೆ ಇದೇ ಡಿಸೈನ್ ಲಾಕ್ ಬ್ಯಾರೆ ಕಲರ್ ತೋರ್ಸತ್ತ. ಅಣ್ಣ ಏನ್ ಬೇಕ್ರಿ? ನಂಗ ಅಣ್ಣ ಜ್ಯೂಸ್ ಕುಡ್ಲತ್ತಿಲ್ಲ, ಜ್ಯೂಸ್ ಬೇಕು. ಆಯ್ತು ಬಸ್. ಈಗ ಅಣ್ಣ ಈಗಿನ ಹುಡುಗಿಯರ್ ಬಾಳ ಹಚ್ಕೊಂತಾರಪ್ಪ ಮರ. ಏ ಬರೀ ಆಯನ್ ಮೆಸೇಜ್ ಮಾಡ್ಯನ್ಪ, ಡಿಪಿನ ತೆಗೆದ್ ಬಿಟ್ಟಾಳ. ಸುಡಿಕೆ ಬ್ಲಾಕ್ ಮಾಡೋ ಹೇಳಿ ನಿಂಗೆ ಅಕ್ಕಿ. ಹಾ ಹೇಳಿ. ನಾವು ಮೇಲ್ಗಡೆ ಮನೆಗೆ ಹೊಸದಾಗಿ ಬಂದಿದೀವಿ. 1 ಲೀಟರ್ ಈರುಳ್ಳಿ ಸಿಗುತ್ತಾ? ಏನೇ ಇವಾಗಿನ ಕಾಲದ ಹುಡುಗಿರ್ಗೆ ಏನು ಗೊತ್ತಾಗ್ತಿಲ್ವಲ್ಲೇ. ಬಿಡೋ ಪಾಪ ಹೋಗ್ಲಿ. ಏನಮ್ಮ 1 ಲೀಟರ್ ಈರುಳ್ಳಿ ಕೇಳಕ್ ಬಂದಿರೋ ನಿನ್ಗೆ 1 ಬಾಟ್ಲು ತರ್ಬೇಕು ಅನ್ನೋದು ಗೊತ್ತಾಗಿಲ್ವಾ? ಹಲೋ ಮಚ್ಚ, ನೀನ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನ್ ಮಾಡ್ತೀಯ? ಫೇಲ್ ಆದ್ರೆ ಆಗ್ಲಿ ಬಿಡು ಮ್ಯಾಮ್ಸ್, ಬಿಸ್ನೆಸ್ ಮಾಡ್ತೀನಿ. ಮತ್ತೆ ನೀನ್ ಲವ್ ಮಾಡೋ ಹುಡುಗಿ ನಿನ್ನ ಒಪ್ಪಲ್ಲ ಅಂದ್ರೆ ಏನ್ ಮಾಡ್ತೀಯ ಮಚ್ಚ? ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಕಣ. ಭೂಕಂಪ ಆದ್ರೆ ಏನೋ ಮಾಡ್ತೀಯ? ಆಗ್ಲಿ ಬಿಡು ಮ್ಯಾಮ್ಸ್, ಎಲ್ಲರ ಜೊತೆ ನಾನು ಹೋಗ್ತೀನಿ. ಮತ್ತೆ ಎಣ್ಣೆ ಬ್ಯಾನ್ ಆದ್ರೆ ಏನೋ ಮಾಡ್ತೀಯ? ಏನ್ ಮಚ್ಚ, ಎಣ್ಣೆ ಬ್ಯಾನ್ ಮಾಡ್ತಾರ? ನಾಳೆ ಸ್ಟ್ರೈಕ್ ಮಾಡೋಣ ಮಚ್ಚ. ಎಣ್ಣೆ ಇಲ್ಲ ಅಂದ್ರೆ ನಾ ಸತ್ಯ ಹೇಳ್ತೀನಿ. ಇಲ್ಲ ಮಚ್ಚ, ಸುಮ್ನೆ ಟೆಸ್ಟ್ ಮಾಡಿದೆ ಅಷ್ಟೇ. ಎಲ್ಲಿದ್ಯಾ ಮಚ್ಚ ಇವಾಗ? ದೇವಸ್ಥಾನದಲ್ಲಿ ಇದೀನಿ ಮಚ್ಚ. ತೀರ್ಥ ತಗೊಳ್ತಾ ಇದೀನಿ, ನಿಂಗೂ ತಗೊಂಡ್ಬಿಡ್ತೀನಿ. ಯಾವ್ದ ನಾ ಬೇಲ್ ಮೇಲೆ ಹೊರಗ್ ಬರ್ತಾನ, ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿವೆ ತರ್ತೇನ. ಪಿಸ್ತೂಲ ನಿನ್ನ ಮುಖ ಹಾಕೋ. ರಾಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಊಟ ಮೊಟ್ಟೆ ಏಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮೇಲೆ ಬಂದಿರ್ತಲ್ಲ. ಯಾರ ಮೇಲೆ ಬಂದ್ ಮೊಟ್ಟೆ ಇರುತ್ತ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಒಂದ್ ಆನೆ ಈ ಜಾಗ ಕೆರೆ ಒಳಗೆ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಈಗ ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಅಮ್ಮ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತನೆಗೆ ಉಂಡಿಗೆ ₹1 ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅವ್ರು ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರು ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಾರೆ ಫೆಬ್ರವರಿ 29 ಇತ್ಲೇ. ಆಗ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡ. ಹೇಳು, ಒಬ್ಬ ಹುಡುಗನ್ಗೆ ಹೆವಿ ಶುಗರ್ ಇರುತ್ತೆ, ಡಾಕ್ಟರ್ ಅವ್ನ್ಗೆ ಸ್ವೀಟ್ ಹೇಳಿ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ಹೆಚ್ಚಿನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದು ಉಲ್ಟಾ ಸೀರೆ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನು ಹೇಳ್ತೀನಿ ಕೇಳು. ಯಾಕಂದ್ರೆ ಆಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ ಅದಕ್ಕೆ. ಹಲೋ ಹೇಳೇ ನಿಮ್ ಮೌನ ಮಗ. ಅದೇ ನೀನು ಪಾರಿ ನಂಬರ್ ಕೇಳಾಗ್ತಿದ್ಲಿ. ಹೌದಾ? ಕೊಡ್ಬೇಕಿಲ್ಲ ನಿಮ್ ಮೌನ? ಕೊಡ್ಬೇಕಿತ್ತಲ್ಲ ನಿಮ್ ಮೌನ. ನಿನಗ್ ಹುಡುಗಿ ಬಿದ್ರೆ ನಾ ಸಿಂಗಲ್ ಆಗಿ ಸಾಯ್ಲೆ, ನೀನು ಸಿಂಗಲ್ ಆಗಿ ಸಾಯ್ಬೇಕು, ನಾನು ಸಿಂಗಲ್ ಆಗಿ ಸಾಯ್ಬೇಕು. ಇವ್ನ ಯಾವನ ಸೆಡೆ ನನ್ ಮಗ? ಎಲ್ಲ ನಿಮ್ ಮೌನ ಅಳು ಹಚ್ಚಿದೆ ಅದ್ನು. ಮಗ ಶಾಲೆಯ ದೋಸ್ತಿ 10ನೇ ತವರೆಗೂ, ಕಾಲೇಜ್ ನ ದೋಸ್ತಿ ಫೈನಲ್ ಇಯರ್ ವರೆಗೂ, ಆಫೀಸ್ ನ ದೋಸ್ತಿ ಮ್ಯಾನೇಜರ್ ಹೊರಗ್ ಹಾಕೋವರೆಗೂ, ನನ್ನ ದೋಸ್ತಿ ಫೆಬ್ರವರಿ 30 ಫೆಬ್ರವರಿ 30 ಬರಂಗಿಲ್ಲ, ನಮ್ ದೋಸ್ತಿ ಮುರಿಯಂಗಿಲ್ಲ. ಅದಕ್ಕ ಫೋನ್ ಪೇದಾಗ ₹100 ಇದ್ರೆ ಹಾಕಿದ್ದೆ. ಹಲೋ ಮಗ ಕೇಳ್ತಿಲ್ಲ? ಹಲೋ ಮಗ, ಸರಿಯಾಗಿ ಕೇಳಾಕತ್ತಿಲ್ಲೇ. ನಾನ್ ನಿಮ್ಮೆಲ್ರದ್ದು ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದೀನಿ, ಆಯ್ತಾ? ಇವಾಗ ಎಲ್ಲಾರು ಲೈನ್ ಆಗಿ ಒಬ್ರೊಬ್ರದ ಹೆಸರು ಹೇಳ್ಕೊಂಡ್ ಬರ್ಬೇಕು. ಫಸ್ಟ್ ನಿಂದೆ ಹೇಳು. ನಂದ. ನಿಂದೆ ಹೆಸರು ಹೇಳು. ನಂದ. ನಿಂದೆ ಕಣ ಪೌಡೆ ಹೆಸರು ಹೇಳು. ಅದೇ ನಂದ. ನಿನ್ ಹೆಸರೇ ನಂದ. ಆಯ್ತು ಬಿಡು, ನಿನ್ನ ಹೆಸರೇನು? ನಿಂದ. ನಂದಲ್ಲ ಕಣ, ನಿಂದ ಲೇ ಪೌಡೆಕ್ಕೆ ಬಾ. ನಿನ್ನ ಹೆಸರೇನು? ಅದೇ ನಿಂದ. ಇವಾಗ ನಿನ್ ಹೆಸರು ನಿಂದ. ಗುರು ನಾನು. ಸರ್ ಬಿಡ, ನೀನ್ ಹೇಳ, ನಿನ್ ಹೆಸರೇನು? ನಿಂಗೆ ಯಾಕೆ ಸಳ ತೆರಕೆ ಒಳ್ಳೆ ಮಗನ ಹೇಳಿಲ್ವಾ ಆವಾಗ್ಲೇ ಆಧಾರ್ ಕಾರ್ಡ್ ಮಾಡ್ತಾ ಇದೀನಿ ಅಂತ? ಸುಮ್ನೆ ಹೆಸರು ಹೇಳ. ನಿಂಗೆ ಯಾಕೆ? ಇವಾಗ ನಿನ್ ಹೆಸರು ನಿಂಗೆ ಯಾಕೆ ಅಂತ. ಅವಾಗ ನನ್ ಜೊತೆ ಆಟಾಡ್ತಿದ್ರ ನೀವೆಲ್ಲ? ಅದೇನ್ ಹೆಸರುಗಳ ನಿಂಗೆ ಯಾಕೆ, ನಂದ, ನಿಂದ, ಅವಂದ, ಇವಂದ ಅನ್ಕೊಂಡು. ಸರ್ ಅವ್ರೆ ಕರ್ಸ್ಬಿಡ್ಲಾ? ಯಾರು? ಅವಂದ ಇವಂದ. ಸರಿಯಾದ ಮಿಂಡ್ರಿ ಕೊಡ್ದವ್ರಪ್ಪ ಇವರು.